ನನ್ನ ಹೆಸರು ಮೊಹಮ್ಮದ್ ಅಮೀನ್. ನಾನು ಒಬ್ಬ ಜರ್ನಲಿಸಮ್ ಸ್ಟೂಡೆಂಟ್. ಹಿಂದುತ್ವ ಐಡಿಯಾಲಜಿ ಅದು ಸಾವರ್ಕರ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು. ಹಿಂದುತ್ವ ಐಡಿಯಾಲಜಿ ಇವತ್ತು ಸಮಾಜವನ್ನು ಬ್ರೇಕ್ ಮಾಡುವ ಕೆಲಸ ಮಾಡ್ತಿದೆ ಸರ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಅಂಥವ ಒಂದು ಸಮಾಜವನ್ನು ಬ್ರೇಕ್ ಮಾಡುವ ಐಡಿಯಾಲಜಿ ಕಟ್ಟುವ ಮನುಷ್ಯಕ್ಕೆ ನೀವು ಯಾಕೆ ಗ್ಲೋರಿಫೈ ಮಾಡ್ತಿದ್ದೀರಾ ಅಂತ ನನ್ನ ಕ್ವಶನ್ ಸರ್. ಇಸ್ಲಾಂ ಹುಟ್ಟಿದ್ದೆಲ್ಲ ಹೇಳಿ? ಸೌದಿ ಅರೇಬಿಯಾದಲ್ಲಿ ಹುಟ್ಟಿದಂಥ ಇಸ್ಲಾಮು ಇವತ್ತು ಎಷ್ಟು ರಾಷ್ಟ್ರಗಳಿಗೆ ಅದು ಪಸರಿಸಿದೆ, ಎಷ್ಟು ಕಡೆಗೆ ಸ್ಪ್ರೆಡ್ ಆಗಿದೆ. ಇವತ್ತು ಪಕ್ಕಾ ಇಸ್ಲಾಮಿಕ್ ಕಂಟ್ರೀಸ್ ಅಂತ ಇರೋದು 53-54 ದೇಶ ಇದೆ. ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಾನ್ಫರೆನ್ಸಲ್ಲಿ 57 ಇದ್ರೂ ಕೂಡ ಒಂದು 3-4 ಮೆಜಾರಿಟಿ ಮುಸ್ಲಿಮ್ಸ್ ಇದ್ರೂ ಕೂಡ ಅವು ಇಸ್ಲಾಮಿಕ್ ಕಂಟ್ರಿಗಳಲ್ಲ. ಆದರೆ 53-54 ದೇಶ ಇದೆ. ನೀವು ಹೆಂಗೆ ಈ ದೇಶಗಳನ್ನೆಲ್ಲ ಕಾಂಕರ್ ಮಾಡಿದ್ರಿ? ಇದು ಆಕ್ಚುಲಿ ಚೆನ್ನಾಗಿ ಖಡ್ಗದ ಮುಖಾಂತರನೇ ತಾನೆ. 13ನೇ ಶತಮಾನಕ್ಕೆ ಬಂದಾಗ, 12, 13, 14ನೇ ಶತಮಾನಕ್ಕೆ ಬಂದಾಗ ಈ ಕ್ರೂಸೈಡ್ ಅಂತ ಕ್ರಿಶ್ಚಿಯನ್ಸ್ ಮಾಡ್ತಾರೆ. ಪೋಪೆ ಏನು ಇಸ್ಲಾಂ ಅನ್ನೋದು ಯುರೋಪಿಗೆ ಸ್ಪ್ರೆಡ್ ಆಗೋದನ್ನು ತಡೆಯೋದಕ್ಕೋಸ್ಕರ ಕ್ರೂಸೈಡ್ ಅಂತ ಪ್ರಾರಂಭ ಮಾಡ್ತಾರೆ. ಯಾಕೆ ಪ್ರಾರಂಭ ಮಾಡಿದ್ರು? ಇನ್ನೊಂದು ಧರ್ಮಗಳನ್ನ, ಸಂಸ್ಕೃತಿಗಳನ್ನ ನುಂಗಿ ನೀರು ಕುಡಿಯುವಂತಹ ಗುಣ ಯಾವ ಧರ್ಮಗಳಿಗಿದೆ? ನೀವು ಬ್ಯಾಬಿಲೋನಿಯನ್ ಸಂಸ್ಕೃತಿ ಏನಿದೆಯಲ್ಲ, ಸಿವಿಲೈಸೇಷನ್, ನಾಗರಿಕತೆ, ಇವತ್ತೇನು ಇರಾಕ್ ಇವೆಲ್ಲ ಹೇಳ್ತೀವಲ್ಲ ನಾವು, ಅದನ್ನು ನುಂಗಿ ನೀರು ಕುಡಿದಂಥ ಧರ್ಮ ಯಾವುದು? ಪರ್ಷಿಯನ್ ಸಿವಿಲೈಸೇಷನ್ನು, ಗ್ರೇಟ್ ಸಿವಿಲೈಸೇಷನ್ನು. ಆ ಪರ್ಷಿಯನ್ ಸಿವಿಲೈಸೇಷನ್ನು ಜೊರಾಸ್ಟ್ರಿಯನ್ಸನ್ನೆಲ್ಲ ಮುಗಿಸಿದಂಥವ್ರು ಯಾರು? ಇಸ್ಲಾಮ, ಹಿಂದೂಯಿಸಮ? ಗ್ರೀಕ್ ಸಿವಿಲೈಸೇಷನ್, ಒಂದು ನಿಮಿಷ, ಗ್ರೀಕ್ ಸಿವಿಲೈಸೇಷನ್ನು, ರೋಮನ್ ಸಿವಿಲೈಸೇಷನ್ನು, ಇದನ್ನೆಲ್ಲ ನುಂಗಿ ನೀರು ಕುಡಿದಿದ್ದು ಯಾರು? ಕ್ರಿಶ್ಚಿಯಾನಿಟಿ. ಈಗ ಗೊತ್ತಾಯ್ತು. ಹಿಂದೂಯಿಸಮ್ಮು ಯಾವ ದೇಶವನ್ನು ನುಂಗಿ ನೀರು ಕುಡಿದಿದೆ? ನಾವು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಸಂಖ್ಯಾಬಲದಲ್ಲಿ ನಂಬಿಕೆ ಇಟ್ಟಿರುವಂಥ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿಯ ವಿರುದ್ಧ ಇಲ್ಲಿ ಹಿಂದೂಗಳು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿಗೆ ಬಂದಿದ್ದಾರೆ. ಹಿಂದೂಗಳು ಯಾರನ್ನೂ ಕೂಡ ಮಾಪ್ ಬಂದು ಯಾರನ್ನೂ ಅಟ್ಯಾಕ್ ಮಾಡಿಲ್ಲ. ಇಡೀ ದೇಶದಲ್ಲಿ ತಿಳ್ಕೊಳ್ಳಿ, ಹಿಂದೂಗಳು ಪ್ರಾರಂಭ ಮಾಡಿದಂಥ ಒಂದೇ ಒಂದು ಕಮ್ಯುನಲ್ ವೈಲೆನ್ಸ್ ಯಾವುದಿದೆ ಹೇಳಿ ನೋಡೋಣ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸ್ಟಾರ್, ಹ್ಯಾಟ್ಸ್ ಆಫ್. ಒಂದು ಕಮ್ಯುನಲ್ ವೈಲೆನ್ಸ್ ಹಿಂದೂಗಳು ಪ್ರಾರಂಭ ಮಾಡಿದ್ದು. ನಿಮ್ಮಲ್ಲಿ ಇವತ್ತು ಕೂಡ ಮುಸಲ್ಮಾನರಲ್ಲಿ ತಿಳ್ಕೊಳ್ಳಿ, ನೀವು ನಿಮ್ಮಲ್ಲಿ ಇವಾಗ ಮುಸಲ್ಮಾನರು, ಕ್ರಿಶ್ಚಿಯನ್ ಇರ್ಬೋದು, ಚರ್ಚ್ ಆಗಲಿ ಅಥವಾ ಮಸೀದಿ ಆಗಲಿ ಹೋಲಿ ಪ್ಲೇಸಸ್ ಅಲ್ಲ. ನೀವು ಮೆಕ್ಕಾದಲ್ಲಿ ಡಿಸ್ಮೆಂಟಲ್ ಮಾಡಿಲ್ವ? ಅದನ್ನು ಹೊಸ ಸ್ಟ್ರಕ್ಚರ್ನ ಕಟ್ಟಿಲ್ವ? ನಿಮ್ಮಲ್ಲಿ ಏನು ಕಟ್ಟುಬದ್ಧವಾಗಿ ಮಾಡಬೇಕಾಗಿರುವಂಥದ್ದು ಏನು ಅಂತಂದರೆ, ನೀವು ಕಟ್ಟುಪಾಡಿ ಇರುವಂಥದ್ದು ಏನಂತಂದರೆ, ಮೆಕ್ಕಾಕ್ಕೆ ಮುಖ ಮಾಡಿ ನೀವು ನಮಾಜನ್ನು ಮಾಡಬೇಕು, ದಿನಕ್ಕೆ 5 ಸಾರಿ ಪ್ರೇ ಮಾಡಬೇಕು. ಮಸೀದಿ ಅನ್ನೋದು ಹೋಲಿ ಪ್ಲೇಸ್ ಅಲ್ಲ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಲ್ಲ, ನಿಮ್ಮ ಮಸೀದಿ ಕಟ್ಟಕ್ಕೆ ಔರಂಗಜೇಬ್ಗೋ ಅಥವಾ ಮೀರ್ ಬಾಕಿಗೋ ಎಲ್ಲೋ ವಿಶ್ವನಾಥ್ ಟೆಂಪಲ್ಲೋ ಅಥವಾ ರಾಮ ಮಂದಿರನೋ ಯಾಕೆ ಅದನ್ನೇ ಕಾಣಿಸ್ತಿತ್ತು? ನಂಬಿಕೆಗೆ ಹೊಡೆಯುವಂಥ ಕೆಲಸನ ಇವ್ರು ಮಾಡಿರುವಂಥದ್ದು. ಮುಸಲ್ಮಾನರು ಹಿಂದಿಂದ ದಾಳಿಕೋರು, ನೀವು ಅಂತ ಹೇಳ್ತಿಲ್ಲ, ದಾಳಿಕೋರರು. ನೀವು ಅದೇ ಸಂತತಿಗೆ ಸೇರಿದವ್ರ ರೀತಿಯಲ್ಲಿ ಇವತ್ತು ಯಾಕೆ ಹೋರಾಟ? ಆಯ್ತಪ್ಪ, 4 ದೇವಸ್ಥಾನ ಬಿಟ್ಕೊಟ್ಬಿಡೋಣ, ನಾವು ಈ ಮೂಲದವ್ರೆ, ಅವತ್ತೇನೋ ಆಕ್ರಮಣವಾಗಿದೆ ಅನ್ನೋ ಭಾವನೆ ಯಾಕೆ ಬರಲ್ಲ? ಯಾಕೆ ಅಲ್ಲಿ ನಿಮಗೆ 1979 ಅಲ್-ಅಕ್ಸಾ ಮಸ್ಜಿದ್ ಅಂತೇಳಿ ಇಸ್ರೇಲಲ್ಲಿ ಇದೆ, ನಿಮಗೆ ಜೆರುಸಲೇಮಲ್ಲಿ. ಅದು 3rd ಹೋಲಿಯಸ್ಟ್ ಸಿಟಿ ಇಸ್ಲಾಮಿಗೆ. ಅದರಲ್ಲಿ ಏನೋ ಅದು ನೆಲಸಮ ಮಾಡಿದ್ದಾರೆ ಅಂತೇಳಿ ಒಂದು ಗುಮಾನಿ ಎದ್ದಿದ್ದ ಕೂಡಲೇ ಗುಜರಾತಲ್ಲಿ ದೊಡ್ಡ ವೈಲೆನ್ಸ್ ಆಗುತ್ತೆ. ಅಣ್ಣ, ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ತಿಳ್ಕೊಳ್ಳಿ, ನಿಮ್ಮ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರಿಗೆ ನೇರವಾಗಿ ಹೇಳಬೇಕು ಅಂತಂದರೆ, ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ ಮಧ್ಯೆ ಇರೋ ಡಿಫ್ರೆನ್ಸ್ ಏನು ಅಂತಂದರೆ, ಹಿಂದೂಗಳಾದ ನಮಗೆ ಮದರ್ ಲ್ಯಾಂಡ್ ಇದೇನೆ, ಜನ್ಮಭೂಮಿನೂ ಇದೇನೆ, ತಾಯಿ ನೆಲನೂ ಇದೇನೆ, ಹೋಲಿ ಲ್ಯಾಂಡ್ ಇದೆ, ಪವಿತ್ರ ಭೂಮಿನೂ ಇದೆ. ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರಿಗೆ, ಮುಸಲ್ಮಾನರಿಗೆ ಜನ್ಮಭೂಮಿ ಇದಾದರೂ ಕೂಡ ಪವಿತ್ರ ಭೂಮಿ ಮೆಕ್ಕಾ ಮದೀನಾ, ಅವರಿಗೆ ಬೆತ್ಲೆಹೇಮ್ ರೋಮ್ ಆಗಿದೆ. ನಿಮಗೇನಾಗುತ್ತೆ ಅಂದರೆ, ಏನೇ ವಿಚಾರ ಬಂದಾಗಲೂ ಅದು ಕ್ಯಾಲಿಫೆಟ್ಗೆ ರೀಸ್ಟೇಟ್ ಮಾಡೋಕ್ಕೆ ಹೊರಟಿದ್ದಿರ್ಬೋದು, ಯಾವುದೇ ವಿಚಾರ ಇರ್ಬೋದು, ನೀವೇನು ಮಾಡ್ತೀರ? ಅಲ್ಲೇನಾರು ಆಯಿತು ಅಂದ್ಕೊಂಡು ಇಲ್ಲಿ ಹೋರಾಟ ಯಾರ ಮೇಲೆ ಹೊಡಿದ್ರೆ? ಹಿಂದೂಗಳ ಹತ್ರ ಇಲ್ಲೆಲ್ಲ ಆಕ್ರಮಣ ಮಾಡ್ತೀವಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆವಾಗ ಈ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ತಿಳ್ಕೊಳ್ಳಿ, ಗಾಂಧೀಜಿನೂ ಕೂಡ ಹೇಳಿದ್ದಾರೆ, ಆ್ಯನ್ ಆವ್ರೇಜ್ ಮುಸ್ಲಿಮ್ ಇಸ್ ಎ ಬುಲಿ, ಆ್ಯನ್ ಆವ್ರೇಜ್ ಹಿಂದೂ ಇಸ್ ಎ ಕವಾಡ್ ಅಂತ ಹೇಳಿದ್ದಾರೆ.
ನಿಮ್ಮ ಈ ಗುಣ ಯಾರ ಹತ್ರ ಇದೆ ಅನ್ನೋದು ಅವ್ರು ಅರ್ಥ ಮಾಡ್ಕೊಳ್ಬೇಕು. ಜಗತ್ತಲ್ಲಿ ಒಂದು ದೇಶನೂ ಹಿಂದೂ ದೇಶ ಅಲ್ರಿ, ಇದೊಂದು ಪ್ರಿಡಾಮಿನೆಂಟ್ಲಿ ಹಿಂದೂ. ಇದು ಒಂದು ಕಲ್ಚರು, ನೆಲ ಜಲ ಏನು ಮಣ್ಣು ಕಲ್ಲು ಎಲ್ಲದನ್ನು ಪೂಜಿಸುವಂಥ ಈ ಭೂಮಿ ಇದೊಂದು ಉಳ್ಕೊಳ್ಳಿ ಬಿಡ್ರಿ. ಇಲ್ಲೂ ಯಾಕೆ ಸಂಖ್ಯಾಬಲನ ಅಷ್ಟೊಂದು ಜಾಸ್ತಿ ಮಾಡಿ ಅದರ ಆಧಾರದ ಮೇಲೆ ನಮಗೆ ಪ್ರತ್ಯೇಕ ಕೊಡಿ ಅಂತ ಕೇಳಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಅವ್ರು ಕೇಳುವಂಥದ್ದು ಹಿಂದುತ್ವ ಅನ್ನುವಂಥದ್ದೇ ಒಂದು 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 ವಿನಾಶಕಾರಿ ಐಡಿಯಾಲಜಿ ಅನ್ನೋ. ಈಗ ನೋಡಿ, ಹಿಂದುತ್ವ ಯಾವ ದೇಶವನ್ನ ಯಾವ ಸಂಸ್ಕೃತಿನ ನುಂಗಿ ನೀರು ಕುಡ್ದಿದೆ ಹೇಳಿ? ಯಾವ್ದಾದ್ರು ಒಂದು ದೇಶ ಇತ್ತು ಅಂದರೆ ನೀವು ತೋರಿಸಿ, ಆವಾಗ ಹಿಂದುತ್ವ ಅನ್ನೋದು ವಿನಾಶಕಾರಿ ಅಂತ ಹೇಳ್ಬೋದು. ಹಿಂದುತ್ವ ಅನ್ನೋ ಪದನ ನಿಮಗೆ ಅದು ಬಂದಾಗಲೂ ಕೂಡ ಅದು ಆ ಹಿಂದುತ್ವನ ಏನು ಸಾವರ್ಕರ್ ಪ್ರತಿಪಾದಿಸ್ತಿರಲ್ಲ, ಈ ದೇಶವನ್ನು ದೇಶ ಚೂರಾಗ್ದಲೇ ಡಿಸಿಂಟಿಗ್ರೇಟ್ ಆಗದಲೇ ಅದು ಒಟ್ಟಾಗಿ ಇರಬೇಕು ಅನ್ನೋದು ಕಾರಣಕ್ಕೋಸ್ಕರ ಹಿಂದೂಗಳನ್ನ ಮಿಲಿಟರೈಸ್ ಆಗಿ ಶಸ್ತ್ರಾಸ್ತ್ರಗಳ ತರಬೇತಿ ಪಡ್ಕೊಳ್ಳಿ ಅಂತ ಅದಕ್ಕೆ ಪ್ರೇರಣೆ ಕೊಡೋದಕ್ಕೋಸ್ಕರ ಆ ಪದ ಕಾಯಿನಾಗಿದ್ದು. ಅದನ್ನು ಮಾಡಿದಂಥವ್ರು ಕೂಡ ಚಂದ್ರಕಾಂತ್ ಬಸು ಅಂತ ಹೇಳ್ಬಿಟ್ಟು ಆ ವರ್ಡನ್ನು ಕಾಯಿನ್ ಮಾಡಿದಂಥವ್ರು. ಹಿಂದುತ್ವ ಏನು ಯಾವ ದೇಶನೂ ಹೊಡೆದಿಲ್ಲ ರೀ, ಹಿಂದುತ್ವ ಯಾವ ಸಂಸ್ಕೃತಿನೂ ನುಂಗಿ ನೀರು ಕುಡ್ದಿಲ್ಲ. ಆಹಾ, ಎಕ್ಸಲೆಂಟ್, ಬ್ಯೂಟಿಫುಲ್, ವಂಡರ್ಫುಲ್, ಮಾರ್ವಲಸ್.